ಎಲ್ಲರಿಗೂ ಹಾಯ್. ಓ ಮೈ ಗಾಡ್, ಅವಾಗಿಂದ ಕಾಯ್ತಾ ಇದ್ದೆ ನಾನು ಎಷ್ಟೊತ್ತಿಗೆ ಬರ್ತೀನಿ ಸ್ಟೇಜ್ ಮೇಲೆ ಅಂತ. ನೀವು ಕಾಯ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಯ್. ಆ್ಯಂಡ್ ಗೆಸ್ಟ್ಗಳಾಗಿ ಬಂದಿರುವಂತಹ ಚೇತನ್ ಗೌಡ್ರಿಗೆ, ಶರವಣ ಸರ್ಗೆ, ಸಂಜಯ್ ಗೌಡ್ರಿಗೆ, ಜಗದೀಶ್ ಸರ್ಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ನಮ್ಮ ಚಿತ್ರಕ್ಕೆ ಡೇ ಒನ್ನಿಂದಲೂ ಇದೇ ರೀತಿ ಸಪೋರ್ಟ್ ಕೊಡ್ತಿಲ್ಲ, ತುಂಬ ಥ್ಯಾಂಕ್ಸ್. ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದ್ರೆ ಸತೀಶ್ ಅವರು ಎಡಿಟರು, ಆ್ಯಂಡ್ ಕಿರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ನವರಸನ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಒಂದು ಈ ಸಿನಿಮಾಗೆ ಕಂಪ್ಲೀಟ್ ಆಗಿ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಹಾಡುಗಳನ್ನು ಕೇಳಿದ್ದೀರಾ, ಇಷ್ಟ ಆಯ್ತು ಅನ್ಸುತ್ತೆ. ಇವಾಗ ಟೈಟಲ್ ಸಾಂಗ್ ಕೇಳಿದ್ರೆ ಇಷ್ಟ ಆಯ್ತಾ ಎಲ್ಲರಿಗೂ? ಥ್ಯಾಂಕ್ ಯು. ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಆ್ಯಂಡ್ ಅಪೂರ್ವ ಅವರು ನನ್ನ ಜೊತೆ ಸ್ಕ್ರೀನ್ನ ಶೇರ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಅವರು ನನಗಿಂತ ಸೀನಿಯರು, ಮುಂಚೆನೇ ಸಿನಿಮಾ ಮಾಡಿದ್ದಾರೆ. ನಾನು ಹೊಸಬ, ಇವಾಗ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇರೋದು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ನನ್ನ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದೀನಿ ಅಂತ ನೋಡ್ಬೇಕಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದ್ಸಲ ನೋಡಿ. ನೀವು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಬೇಡ ಮತ್ತೆ ಮಾಮೂಲಿ ನಾರ್ಮಲ್ ಮ್ಯೂಸಿಕ್. ಥ್ಯಾಂಕ್ ಯು. ಅವಾಗಿಂದ ನೋಡ್ತಾ ಇದ್ದೀನಿ, ತುಂಬ ಬಿಸಿ ನೋಡಿದ್ದಾರೆ. ಥ್ಯಾಂಕ್ ಯು. ಓಕೆ, ಇವಾಗ ಏನು ಮಾಡಲಿ? ಇವಾಗ ಸಾಂಗ್ ಯಾವ ಸಾಂಗ್ ಆಡ್ಬೇಕು? ಎಲ್ಲಾದ್ರೂ ಬೆಕ್ಕಂತ ಒಂದು ಬಿಡಲ್ವಲ್ಲಪ್ಪ. ಓಕೆ, ಇವಾಗ ಸೂತ್ರಧಾರಿ ಸಿನಿಮಾದೇ ಒಂದು ಸಾಂಗ್ ಹಾಡ್ತೀನಿ, ಡ್ಯಾಶ್ ಮಾಡ್ಕೊಳ್ಳಿ. ಓಕೆನಾ? ಯಾರು ಡ್ಯಾನ್ಸ್ ಮಾಡ್ತೀರಾ ನನ್ನ ಜೊತೆ? ಡ್ಯಾನ್ಸ್ ಮಾಡ್ತೀರಾ ಸ್ಟೇಜ್ ಮೇಲೆ ಬಂದು ನನ್ನ ಜೊತೆ? ಓಕೆ, ಸದ್ಯಕ್ಕೆ ನಮ್ಮ ಅಪೂರ್ವ ಅವರು ಇದ್ದಾರೆ, ಅವರೇ ಬರಬೇಕು ಸ್ಟೇಜ್. ಪ್ಲೀಸ್ ಪ್ಲೇ ದ ಟ್ರ್ಯಾಕ್. ಟಚ್ ಆಗುತ್ತೆ. ಗರ್ಲ್ ಫ್ರೆಂಡ್ಸು ಯಾರ್ಯಾರಂತ ಮರ್ತೇ ಹೋಯ್ತಲ್ಲ, ನನ್ನ ಡ್ಯಾಶ್ ಮಾಡ್ಕೊಳ್ಳೆ, ನನ್ನ ಡ್ಯಾಶ್ ಅನ್ಕೊಳ್ಳೆ, ನಾನೇ ಚಿನ್ನದ ಗಂಟೆ ಚಿಂತೆ ಬಿಟ್ಟು ಸೊಂಟ ಕಟ್ಕೊಳ್ಳೆ, ನನ್ನ ಡ್ಯಾಶ್ ಮಾಡ್ಕೊಳ್ಳೆ, ನನ್ನ ಡ್ಯಾಶ್ ಅನ್ಕೊಳ್ಳೆ, ನಂದು ಪ್ರೈವೇಟ್ ಜಟ್ಟು ಕಾಯ್ದಾ ಐತೆ ಬಿರ್ನೆ ಹತ್ಕೊಳ್ಳೆ. ಥ್ಯಾಂಕ್ ಯು ಸೋ ಮಚ್. ಏ ಮೋಹನ, ವಿಜಯೇಶ್ವರ್ ಇವಾಗ ಟೈಟಲ್ ಸಾಂಗು ಮತ್ತೆ ನಮ್ಮ ಸೂತ್ರಧಾರಿಯ ಇನ್ನೊಂದು ಹಾಡು ಏನ್ ಮಾಡ್ಬೇಕು ಬರ್ದಂತ ವಿಜಯೇಶ್ವರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಂದು ಒಳ್ಳೆ ಪಾರ್ಟ್ನರ್ ನೀವು ನನಗೆ ಲಿರಿಕ್ಸ್ ಬರೆಯೋದ್ರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಸೂತ್ರಧಾರಿ ಸಿನಿಮಾದ ಬಗ್ಗೆ ಹೇಳಿ, ನಿಮ್ಮ ಪಾತ್ರ ಏನು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಮಾಡ್ಬೇಕು ಅಂತ ಅನ್ನಿಸ್ತು ಫಸ್ಟ್? ಆಕ್ಟಿಂಗ್ ಮಾಡ್ಬೇಕು ಅನ್ನೋದು ಆಕ್ಚುಲಿ ನಮ್ಮ ತಂದೆಯವ್ರ ಕನಸು. ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರು ನನ್ಗೆ ಹೇಳ್ತಾರೆ, ನೀವು ಫಿಲಮ್ ಹೀರೋ ಆಗ್ಬೇಕಂತ. ನಾನು ಒಂದ್ಸಲ ಕನ್ನಡಿ ಮುಂದೆ ಬಂದು ನಿಂತ್ಕೊಂಡು ನೋಡ್ಬಿಟ್ಟು ನಗು ಬಂದ್ಬಿಡ್ತೀನಿ ನನಗೆ, ನಾನು ಯಾವಾಗ ಹೀರೋ ಆಗ್ತೀನಿ ಅಂತ. ಬಟ್ ಅವ್ರು ಅಂದಿದ್ದು ಒಂದು ಮಾತು ಇವತ್ತು ನಿಜ ಆಗ್ತದೆ. ಮೇ 9ನೇ ತಾರೀಕು ನಮ್ಮ ತಂದೆಯವ್ರ ಕನಸು ಆಕ್ಚುಲಿ ಅದು. ಆ್ಯಂಡ್ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ, ಒಬ್ಬ ಅಂಡರ್ ಕವರ್ ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮ ಕಿರಣ್ ಅವರು ಮತ್ತು ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ನವರಸನ್ ಅವರು ಈ ಸಿನಿಮಾನ ತುಂಬ ಚೆನ್ನಾಗಿ ಕತೆ ಮಾಡಿ ನನಗೆ ಬಂದು ಕತೆ ನರೇಟ್ ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡೆ. ಮೇನ್ ಒಪ್ಕೊಂಡಿದ್ದು ನಾನು ಬಿಕಾಸ್ ಆಫ್ ನವರಸನ್ ಅವರು. ಯಾಕಂದರೆ ಅವರು ಎಲ್ಲ ಸಿನಿಮಾಗಳನ್ನೂ ಅಷ್ಟು ಅದ್ದೂರಿಯಾಗಿ ಪ್ರಮೋಟ್ ಮಾಡ್ತಾರೆ, ಅವ್ರದೇ ಸಿನಿಮಾನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿ, ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡೆ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಇವತ್ತು ತಬ್ಲಾ ನಾಣಿಸ್ ಅವರು ಕೂಡ ಬಂದಿದ್ರು, ಅವ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ನನ್ನ ಪಾತ್ರ ನಾನು ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಜಾಸ್ತಿ ನನಗೆ ಟೇಕ್ಸ್ನ ತಗೊಳಕ್ಕೆ ಬಿಡ್ತಿಲ್ಲ. 1 ಟೇಕ್ 2 ಟೇಕಲ್ಲಿ ಎಲ್ಲ ಟೇಕ್ನ ಓಕೆ ಮಾಡ್ತಾ ಇದ್ರು. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನಿ ಸರ್ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಸಿನಿಮಾ ನೋಡಿ ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ, ಅಷ್ಟೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತೀವಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೊದಲನೇ ಹೆಜ್ಜೆಗೆ ಚಂದನ್. ಅಂಡ್ ಆಲ್ ದ ವೆರಿ ಬೆಸ್ಟ್. ಈಗ ಪೂರ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಇಬ್ರು. ಈಗ ಬಹಳಷ್ಟು ವೋಚರ್ಸ್ ನ ಕೊಡೋದಿದೆ ಸಾಯಿಗೋಲ್ಡ್ ಪ್ಯಾಲೇಸ್ ಅವ್ರ ಕಡೆ. ಸಿನಿಮಾ ಇವೆಂಟ್ಸ್ ಮಾಡಿದ್ವಿ ನಾವು, ಎಲ್ಲ ಹೀರೋಗಳ ಜೊತೆನೇ ಇದೀವಿ. ಎಲ್ಲ ಪ್ರತಿಯೊಬ್ಬ ಹೀರೋಗಳು ನಮ್ಗೆ ಸಪೋರ್ಟ್ ಆಗಿದ್ದಾರೆ. ಬಟ್ ನಾನು ಹೇಳ್ತಿಲ್ಲ, ಈಸ್ ಪ್ರಾಮಿಸಿಂಗ್ ಹೀರೋ ಆಗಿ ಡೆಫಿನೆಟ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಮೇ 9ನೇ ತಾರೀಕು ನೀವು 100% ನಿಂತ್ಕೊಳ್ತೀರ ಬ್ರೋ. ನೋ ಡೌಟ್, ಇಟ್ಸ್ ಪ್ರಾಮಿಸಿಂಗ್. ಥ್ಯಾಂಕ್ ಯು ಸೋ ಮಚ್.
ನನ್ನ ಹೊಸ ಜೀವನ ಶುರು ಮಾಡಿದ್ದೀನಿ, ಹೊಸದಾಗೇನೋ ಏನೋ ಆಗ್ಬೇಕಂತ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ನಿಮ್ಮ ಮೊದಲನೇ ಸಾಂಗ್ ಇಂದನೂ ಎಲ್ಲರೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಚಂದನ್ ಸರ್, ಅಂಡ್ ಐ ಆಮ್ ಶೋರ್ ಇವಾಗ ನಿಮ್ಮ ಮೊದಲನೇ ಸಿನಿಮಾಗೂ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಚಂದನ್ ಶೆಟ್ಟಿ ಮ್ಯೂಸಿಕ್ ಆಲ್ಬಮ್ನ ಯಾರ್ಯಾರು ಕೇಳಿಸ್ಕೊಂಡಿದ್ದೀರಾ ಇಲ್ಲಿ ಇಷ್ಟು ವರ್ಷ ಮಾಡಿದಾರೆ ಅವರು? ಇಷ್ಟೇನಾ? ಇಷ್ಟು ಚೆನ್ನಾಗಿ ಕೇಳಿಸ್ಕೊತಿದ್ದೀರಾ ಅಂದ್ರೆ ಎಲ್ಲರೂ ಕೇಳಿಸ್ಕೊಂಡಿರ್ತೀವಿ ಆಲ್ಮೋಸ್ಟ್ ಎಲ್ಲ ಪಬ್ಬಲ್ ಆಗಿರ್ಬೋದು. ಇವತ್ತು ಎಲ್ಲ ಕಡೆ ಚಂದನ್ ಶೆಟ್ಟಿ ಸಾಂಗ್ ಬಿಟ್ರೆ ಯಾವುದು ಮೋಸ್ಟ್ಲಿ ಬರಲ್ಲ. ಪಬ್ಬಲ್ಲಿ ಅಂದ್ರೆ ಚಂದನ್ ಶೆಟ್ಟಿ ಸಾಂಗ್ ಆಲ್ಮೋಸ್ಟ್ ಹಾಕ್ತಾರೆ. ಬಟ್ ನಾವೇನ್ ಕೇಳ್ಕೊತಾ ಇದೀವಿ ಅಂದ್ರೆ ಇವಾಗ ಅವ್ರದ್ದು ಲಾಂಚಿಂಗ್ ಸಿನಿಮಾ ಇದು ಸೂತ್ರಧಾರಿ ಸಿನಿಮಾ. ಅವರು ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ಸೊ ಈ ತರ ಒಬ್ರು ಟ್ಯಾಲೆಂಟ್ ಇರೋರ್ನ ಬೆಳೆಸ್ಬೇಕು. ತುಂಬಾ ಟ್ಯಾಲೆಂಟ್ ಇದೆ ಅವ್ರ ಹತ್ರ. ಮ್ಯೂಸಿಕ್ ಅಷ್ಟೇ ಅಲ್ಲ, ಆಕ್ಟಿಂಗ್ ವೈಸ್ ಆಗಿರ್ಬೋದು. ಸೊ ಅವ್ರ ಹತ್ರ ಕೆಲಸ ಮಾಡಿ ತುಂಬಾ ಇಷ್ಟ ಆಯ್ತು. ಸೊ ಇದೊಂದು ನಿಮ್ಗೆ ಒಳ್ಳೆ ಗೆಲುವಾಗುತ್ತೆ, ಒಳ್ಳೇದಾಗ್ಲಿ. ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ, ಹೌದಾ? ಆ್ಯಂಡ್ ಬುಕ್ ಮೈ ಶೋ ಅಲ್ಲಿ ಸೂತ್ರಧಾರಿ ಸಿನಿಮಾಗೆ ಇಂಟ್ರೆಸ್ಟ್ ಬಟನ್ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಮೇ 9ನೇ ತಾರೀಕು ಸೂತ್ರಧಾರಿ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ಸ್ ಟು ಮಂತ್ರಿ ಮಾಲ್. ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅದ್ಭುತವಾಗಿ ನಡೀತಾ ಇದೆ ಅಂದರೆ ಈ ಒಂದು ವೆನ್ಯೂನೇ ಕಾರಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಮಂತ್ರಿ ಮಾಲ್ ಆ್ಯಂಡ್ ಥ್ಯಾಂಕ್ಸ್ ಟು ಸಾಯಿ ಗೋಲ್ಡ್ ಪ್ಯಾಲೇಸ್. ಥ್ಯಾಂಕ್ ಯು.